ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ತಲೆಗೆ ಮೆಹಂದಿನ ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಮೆಹಂದಿ ಜೊತೆಗೆ ಏನೆಲ್ಲ ಆ್ಯಡ್ ಮಾಡಿ ಹಚ್ಚಿದ್ರೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಟಿಪ್ಸ್ ಕೂಡ ಇದೆ. ಜೊತೆಗೆ ನಾನು ಜೋವಿಸ್ ಮೆಹಂದಿನ ಬಳಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಅದೇ ಮೆಹಂದಿನ ಹಾಕಿದೆ, ತುಂಬ ಚೆನ್ನಾಗಿ ಬಂದಿತ್ತು, ಕಲರ್ ಕೂಡ ಚೆನ್ನಾಗಾಗಿತ್ತು. ಹಾಗಾಗಿ ಒಂದು ಸಣ್ಣ ರಿವ್ಯೂಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸ್ಕಿಪ್ ಮಾಡದೆ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಮೊದಲು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನಷ್ಟು ಡಿಕಾಕ್ಷನ್ ಮಾಡಲಿಕ್ಕೋಸ್ಕರ ಟೀ ಪೌಡರ್ನ ಹಾಕ್ತಾಯಿದ್ದೀನಿ. ನೀರನ್ನು ನೋಡಿ ಇಟ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ. ಸ್ವಲ್ಪ ಜಾಸ್ತಿನೇ ಇಟ್ಟರು ಏನು ಪರವಾಗಿಲ್ಲ. ನೀರು ಸಂಪೂರ್ಣವಾಗಿ ಕುದಿ ಬಂದ ನಂತರನೇ ಟೀ ಪೌಡರ್ನ ಹಾಕ್ಕೊಳ್ಬೇಕು. ನೀರು ಕುದಿ ಬಂದ ನಂತರ ಟೀ ಪೌಡರ್ನ ಹಾಕಿದ್ರೆ ಕಲರ್ ಬೇಗ ಬಿಡುತ್ತೆ, ಜೊತೆಗೆ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ಬೇಕು ಅಂದರೆ ಬೀಟ್ರೋಟ್ ಕೂಡ ತುರಿದು ಹಾಕ್ಕೊಳ್ಬೋದು. ಟೀ ಪೌಡರು ಮತ್ತು ಬೀಟ್ರೋಟ್ನ ತುರಿದು ಹಾಕಿ ಒಟ್ಟಿಗೆ ಬೇಯಿಸೋದ್ರಿಂದ ಜಾಸ್ತಿ ಕಲರ್ ಬರುತ್ತೆ. ಹಾಗಾಗಿ ಬೀಟ್ರೋಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬೀಟ್ರೋಟು ಜೊತೆಗೆ ಟೀ ಪೌಡರ್ ಎರಡೂ ಇಲ್ಲ ಅಂದ್ರೂ ಕೂಡ ಬರೀ ನೀರಲ್ಲಿ ಕೂಡ ಕಲಸಿ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ನಾನಿಲ್ಲಿ ಟೀ ಪೌಡರ್ನ ಹಾಕ್ತಿರೋದು ಎಕ್ಸ್ಟ್ರಾ ಕಲರ್ಗೋಸ್ಕರ, ಸ್ವಲ್ಪ ರೆಡ್ ಬೇಕು. ಹಾಗಾಗಿ ಚೆನ್ನಾಗಿ ಕುದಿ ಬರಿಸ್ಬೇಕು. ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿ ಬರಿಸೋದ್ರಿಂದ ಟೀ ಪೌಡರ್ ರಸನ ಚೆನ್ನಾಗಿ ಬಿಡುತ್ತೆ ನೀರಿನಲ್ಲಿ. ಒಂದು 5ರಿಂದ 10 ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬಂದಿದೆ. ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿ ಒಂದು ಅರ್ಧ ಗಂಟೆ ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ. ಒಂದು 25ರಿಂದ 30 ನಿಮಿಷ ಬೇಕಾಗುತ್ತೆ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ. ನನಗಿದನ್ನು ಒಂದು ಸೈಡ್ನಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಮೆಹಂದಿ ಪ್ಯಾಕ್ನ ತೊಗೊಂಡಿದ್ದೀನಿ. ಇದು ಜೋವಿಸ್ ಹೆನ್ನ, ನ್ಯಾಚುರಲ್, ಇದು ಪ್ಯೂರ್ ಹರ್ಬಲ್ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ. ನಿಮಗೆ ಇದನ್ನು ಹಾಕೋದ್ರಿಂದ ಗ್ರೇ ಹೇರ್ಸ್ ಅವಾಯ್ಡ್ ಆಗುತ್ತೆ, ಜೊತೆಗೆ ಹೇರ್ ರೀಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಡ್ಯಾಂಡ್ರಫ್ ಕಂಟ್ರೋಲ್ ಆಗ್ತದೆ, ಡ್ಯಾಂಡ್ರಫ್ ಬರೋದಿಲ್ಲ. ನಾನು ಲಾಸ್ಟ್ ಟೈಮ್ ಇದನ್ನು ಬಳಸಿದ್ದೆ, ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಿದ್ದು ರಿಸಲ್ಟು. ಹೇರ್ ಕೂಡ ಚೆನ್ನಾಗಾಗಿತ್ತು, ಜೊತೆಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾನು ಈ ಸಲ ಒಂದು ಸಣ್ಣ ರಿವ್ಯೂ ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ನಾನಿಲ್ಲಿ ಒಂದು ಫುಲ್ ಪ್ಯಾಕ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಯಾಕ್ 150 ಗ್ರಾಮ್ ಇರುತ್ತೆ. ಶಾರ್ಟ್ ಹೇರ್ ಇದ್ದರೆ 1 ಪ್ಯಾಕ್ ಸಾಕಾಗುತ್ತೆ. ಲಾಂಗ್ ಹೇರ್ ಇದ್ದರೆ ಇನ್ನೂ ಒಂದು ಅರ್ಧ ಪ್ಯಾಕು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಬ್ರಿಂಗ್ರಾಜ್ ಪೌಡರ್ನ ಬಳಸ್ತಾ ಇದ್ದೀನಿ. ಬ್ರಿಂಗ್ರಾಜ್ ಲೀಫ್ ಪೌಡರು, ಇದು ಗ್ರೇ ಹೇರ್ಸ್ ಅವಾಯ್ಡ್ ಆಗಲಿಕ್ಕೆ ನಾನು ಬಳಸ್ತಾ ಇದ್ದೀನಿ. ಯಾವುದೇ ಹೆನ್ನ ಪೌಡರ್ ತೊಗೊಂಡ್ರೂ ಕೂಡ ಅದ್ರ ಜೊತೆಗೆ ಇದನ್ನು 1 ಸ್ಪೂನ್ ಹಾಕೋದ್ರಿಂದ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ಪ್ರತಿ ಸಲ ನಾನು ಮೆಹಂದಿನ ಅಪ್ಲೈ ಮಾಡುವಾಗಲೂ ಇದನ್ನು 1 ಸ್ಪೂನು ಆ್ಯಡ್ ಮಾಡ್ತೀನಿ. 1 ಸ್ಪೂನ್ ಅಥವಾ 1.5 ಸ್ಪೂನು. ಇದ್ರ ಜೊತೆಗೆ ಆಮ್ಲಾ ಫ್ರೂಟ್ ಪೌಡರು, ಇದು ಕೂಡ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಹೇರ್ ಸಾಫ್ಟ್ ಆಗುತ್ತೆ, ಜೊತೆಗೆ ಡ್ಯಾಂಡ್ರಫ್ ಅವಾಯ್ಡ್ ಆಗುತ್ತೆ, ಹೇರ್ ರೀಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ಪ್ರತಿ ಸಲ ಮೆಹಂದಿನ ಅಪ್ಲೈ ಮಾಡುವಾಗ ಕೂಡ 1 ಸ್ಪೂನು ಬಳಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಪೌಡರ್ನ 1 ಸ್ಪೂನ್ನಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದ್ರ ಜೊತೆಗೆ ನೀವು ಐಬಿಸ್ಕಸ್ ಪೌಡರ್ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸಂಪೂರ್ಣವಾಗಿ ಮಿಕ್ಸ್ ಆದ ನಂತರ ಈಗ ಇದಕ್ಕೆ ನಾನು ಟೀ ಡಿಕಾಕ್ಷನ್ನ ಹಾಕ್ಕೊಳ್ತಾ ಇದ್ದೀನಿ. ಟೀ ಡಿಕಾಕ್ಷನ್ ಸಂಪೂರ್ಣವಾಗಿ ತಣ್ಣಗಾಗಿದೆ. ಒಂದು 25ರಿಂದ 30 ನಿಮಿಷ ಬಿಟ್ಟಿದ್ದೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದೇ ಸಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹದ ಗೊತ್ತಾಗೋದಿಲ್ಲ, ತೆಳುಗಾಗ್ಬಿಡುತ್ತೆ. ತುಂಬ ತೆಳುವಾಗಿಬಿಟ್ರೆ ಬಟ್ಟೆ ಮೇಲೆಲ್ಲ ಬೀಳುತ್ತೆ, ಜೊತೆಗೆ ಮುಖದ ಮೇಲೆಲ್ಲ ಇಳಿಯುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಗಟ್ಟಿ ಆದ್ರೂ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಗಟ್ಟಿಯಾದ್ರೂ ಎಲ್ಲ ಕಡೆಗೂ ಕೂದಲಿಗೆ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಮೀಡಿಯಮ್ ಇರಬೇಕು, ಒಂದೇ ಹದವಾಗಿ ಕಲಿಸ್ಕೊಳ್ಬೇಕು. ಡಿಕಾಕ್ಷನ್ನ ಸ್ವಲ್ಪ ಕಡಿಮೆನೇ ಹಾಕಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಅದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ನೀರು ಬಿಡ್ತಾ ಹದ ಬರುತ್ತೆ. ಅದನ್ನು ಸ್ವಲ್ಪ 1 ಅವರ್ 2 ಅವರ್ಸ್ ಬಿಟ್ಟು ಮತ್ತೆ ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅದು ಕನ್ಸಿಸ್ಟೆನ್ಸಿ ಹೇಗೆ ಬಂದಿರುತ್ತೆ ಅಂತ. ಹಾಗಾಗಿ ಕಲಿಸುವಾಗಲೇ ನೋಡಿ ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ತುಂಬ ನೀರು ಹಾಕಿ ತೆಳು ಮಾಡಿದ್ರೆ ಅದು ಮತ್ತೆ 1 ಅವರ್ 2 ಅವರ್ ಬಿಟ್ಟರೆ ಮತ್ತೆ ತೆಳುವಾಗಿಬಿಡುತ್ತೆ. ನೋಡಿ ಈ ರೀತಿ ಆಗಿದೆ, ಗಂಟೆಲ್ಲ ಹಾಗೇ ಇದೆ, ಅದು ಒಡೆದಿರೋದಿಲ್ಲ. ಈಗ ನಾನು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ 1 ಅವರ್ ಹಾಗೆ ಎತ್ತಿಡ್ತಾ ಇದ್ದೀನಿ. ಗಂಟು ಹಾಗೆ ಇರುತ್ತೆ, ಅದು ಸಂಪೂರ್ಣವಾಗಿ ಮಿಕ್ಸ್ ಆಗಿರೋದಿಲ್ಲ. ಈಗ ನಾನು 1 ಅವರ್ ಆದ ನಂತರ ಇದನ್ನು ಮತ್ತೆ ನಾನು ಓಪನ್ ಮಾಡಿ
ಅದನ್ನು ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಮಿಕ್ಸ್ ಮಾಡೋದ್ರಿಂದ ಗಂಟೆಲ್ಲ ಒಡೆದು ಸಾಫ್ಟ್ ಬರುತ್ತೆ, ಚೆನ್ನಾಗಾಗುತ್ತೆ, ಹದ ಬರುತ್ತೆ. ಜೊತೆಗೆ ಗಟ್ಟಿ ಇದ್ದರೆ ಅದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ 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 ಸ್ವಲ್ಪ ತೆಳು ಬರುತ್ತೆ, ತಿಕ್ನೆಸ್ ಉಳಿಯುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 2-3 ನಿಮಿಷ ಸ್ಪೂನಲ್ಲಿ ಬೀಟ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ. ಜೊತೆಗೆ ಹದ ಕೂಡ ಚೆನ್ನಾಗಾಗುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. 1 ಅವರ್ ಬಿಟ್ಟಿದ್ದೆ ಅಷ್ಟೇ ನೆನೆಸಿ. ಸೊ ಈಗ ಇದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ಮತ್ತೆ ನಾನು ಇದನ್ನು ಒಂದು 3-4 ಗಂಟೆ ಬಿಡ್ತಾಯಿದ್ದೀನಿ. 3-4 ಗಂಟೆ ಬಿಟ್ಟರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಇನ್ನು ಸ್ವಲ್ಪ ಹದ ಬರುತ್ತೆ. ಹಾಗಾಗಿ 3-4 ಗಂಟೆ ಆದ ನಂತರ ನೋಡಿ ಈ ರೀತಿ ಬಂದಿದೆ, ಡಾರ್ಕ್ ಕಲರ್ ಬಂದಿದೆ. ಕಲರ್ ಕೂಡ ಚೇಂಜ್ ಆಗಿದೆ, ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಚೇಂಜ್ ಆಗಿದೆ, ಸಾಫ್ಟ್ ಬಂದಿದೆ. ಟೋಟಲ್ 5 ಅವರ್ಸ್ ಬಿಟ್ಟಿದ್ದೆ. ಓವರ್ ನೈಟ್ ಕೂಡ ಬಿಡ್ಬೋದು, ಚೆನ್ನಾಗಾಗುತ್ತೆ. ಓವರ್ ನೈಟ್ ಕೂಡ ಬಿಟ್ಟರೆ, ಟೈಮ್ ಇದ್ದರೆ ನೀವು ಡೇ ಟೈಮೇ ಮಾಡ್ಕೊಳ್ಬೋದು. ಬೆಳಗ್ಗೆ ಕಲಸಿ ಮಧ್ಯಾಹ್ನ ಹಚ್ಕೊಳ್ಬೋದು. ಒಂದು ವೇಳೆ ಟೈಮ್ ಇಲ್ಲ ಅಂತಂದರೆ ರಾತ್ರಿ ಕಲಸಿಟ್ಟು ಬೆಳಿಗ್ಗೆ ಹಚ್ಕೊಂಡ್ರು ಚೆನ್ನಾಗಾಗುತ್ತೆ. ಮೆಹಂದಿ ರೆಡಿಯಾಗಿದೆ ನೋಡಿ. ತುಂಬ ತಿಕ್ಕಾಗೂ ಇಲ್ಲ, ತುಂಬ ತೆಳುವಾಗೂ ಇಲ್ಲ, ಒಂದು ಕನ್ಸಿಸ್ಟೆನ್ಸಿ ಹದ ಬಂದಿದೆ. ಇಷ್ಟಿದ್ರೆ ಸಾಕು. ಈಗ ಇದನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನೇ ಸೆಲ್ಫ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾರಾದರೂ ಒಬ್ಬರು ಮೆಹಂದಿ ಅಪ್ಲೈ ಮಾಡೋರಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅವರು ನೋಡಿ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಗೆ ಹಚ್ಚುತ್ತಾರೆ. ನಾವೇ ಹಚ್ಕೊಳ್ಳೋದಾದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಕಾಣೋದಿಲ್ಲ. ಆದರೂ ನಾನಿಲ್ಲಿ ಸೆಲ್ಫ್ ಹಚ್ಕೊಳ್ಳೋರಿಗೆ ಹೆಲ್ಪ್ ಆಗಲಿ ಅಂತ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಕೂಡ ನಾನೇ ಹಚ್ಚಿ ತೋರಿಸ್ತಾ ಇದ್ದೀನಿ ಹೇಗೆ ಅಂತೇಳಿ. ನಾನು ಮೊದಲು ಚೆನ್ನಾಗಿ ಕೋಂಬ್ ಮಾಡ್ತಾಯಿದ್ದೀನಿ ಹೇರ್ನ ಸಂಪೂರ್ಣವಾಗಿ ಕೋಂಬ್ ಮಾಡಿಕೊಳ್ಬೇಕು. ಕೋಂಬ್ ಮಾಡಿಕೊಂಡ್ರೆ ಎಳೆಯಾಗಿ ಬರುತ್ತೆ, ಜೊತೆಗೆ ಸಿಗ್ಗು ಇರೋದಿಲ್ಲ, ಸಿಗ್ಗು ಬಿಡಿಸ್ಕೊಂಡಿರುತ್ತೆ, ಆರಾಮಾಗಿ ಹಚ್ಕೊಂಡು ಹೋಗ್ಬೋದು. ಈ ರೀತಿ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತೆಗೆದು ಎಳೆಯಾಗಿ ಹಚ್ಚೋದ್ರಿಂದ ಬುಡಕ್ಕೂ ಆಗುತ್ತೆ, ಜೊತೆಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದ್ರ ಜೊತೆಗೆ ನಾನೊಂದು ಸಣ್ಣ ಟಿಪ್ಸ್ ಕೊಡ್ತಾ ಇದ್ದೀನಿ. ಮೆಹಂದಿ ಹಚ್ಚಿದ ನಂತರ ಯಾರಿಗೆಲ್ಲ ತಲೆನೋವು, ಮೈಗ್ರೇನ್ ಅಥವಾ ತಲೆ ಭಾರ ಆಗೋದು, ಕೋಲ್ಡ್ ಅಟ್ಯಾಕ್ ಆಗುತ್ತೆ ಅಂಥವರೆಲ್ಲ 1 ಡ್ರಾಪಷ್ಟು ಯುಕಲಿಪ್ಟಸ್ ಆಯಿಲ್ ಅಂದರೆ ನೀಲಗಿರಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಮೈಗ್ರೇನು ಮತ್ತು ತಲೆನೋವು, ಶೀತ ಆಗೋದು, ತಲೆ ಭಾರ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ಒಂದೇ ಒಂದು ಡ್ರಾಪು ಯಾವಾಗೆಲ್ಲ ಮೆಹಂದಿ ಹಾಕ್ತೀರಾ ಆವಾಗ ಮೆಹಂದಿ ಜೊತೆಗೆ 1 ಡ್ರಾಪಷ್ಟು ಯುಕಲಿಪ್ಟಸ್ ಆಯಿಲ್ ಅಂದರೆ ನೀಲಗಿರಿ ಎಣ್ಣೆನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮುಂಚೆ ಎಲ್ಲ ಮಿಕ್ಸ್ ಮಾಡಿ ಹಚ್ಕೊಳ್ತಿದ್ದೆ. ನನಗೂ ತಲೆನೋವು ಆಗ್ತಿತ್ತು, ತಲೆ ಭಾರ ಆಗ್ತಿತ್ತು, ಬೇಗ ಕೋಲ್ಡ್ ಅಟ್ಯಾಕ್ ಆಗ್ತಿತ್ತು. ಮೆಹಂದಿ ಹಾಕಿ 1 ಅವರ್ ಬಿಟ್ಟರೆ ನನಗೆ ಆಗ್ತಿರಲಿಲ್ಲ, ತಲೆನೋವು ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಪ್ರತಿ ಸಲ ಮೆಹಂದಿನ ಕಲಸಿ ಅಪ್ಲೈ ಮಾಡುವಾಗ ಕೂಡ 1 ಡ್ರಾಪಷ್ಟು ನೀಲಗಿರಿ ಎಣ್ಣೆನ ಹಾಕಿ ಹಚ್ಕೊಳ್ತಿದ್ದೆ, ಮಿಕ್ಸ್ ಮಾಡಿ ಹಚ್ಕೊಳ್ತಿದ್ದೆ. ಆವಾಗ ತಲೆನೋವು ಜೊತೆಗೆ ತಲೆಭಾರ ಹಾಗೆ ಶೀತ ಕಡಿಮೆ ಆಗ್ತಾ ಬಂತು. ಈಗ ನಾನು ಅದನ್ನು ಬಳಸ್ತಾ ಇಲ್ಲ, ಈಗ ನನಗೆ ಅಡ್ಜಸ್ಟ್ ಆಗಿದೆ. ಹಾಗಾಗಿ ಒಂದು ವೇಳೆ ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಇದೆ ಅವರು ಒಂದೇ ಒಂದು ಡ್ರಾಪಷ್ಟು, ಸಣ್ಣ ಡ್ರಾಪಲ್ಲಿ 1 ಡ್ರಾಪಷ್ಟು ನೀಲಗಿರಿ ಎಣ್ಣೆನ ಅಪ್ಲೈ ಮಾಡಿದ್ರೆ ಏನೂ ಆಗೋದಿಲ್ಲ, ಚೆನ್ನಾಗಾಗುತ್ತೆ. ತಲೆನೋವೆಲ್ಲ ಕಡಿಮೆ ಆಗ್ತದೆ, ಜೊತೆಗೆ ಕೋಲ್ಡ್ ಅಟ್ಯಾಕ್ ಆಗೋದಿಲ್ಲ. ಅದು ಮತ್ತೆ ಮೆಹಂದಿ ಅಡ್ಜಸ್ಟ್ ಆದಮೇಲೆ ಅದನ್ನು ಸ್ಕಿಪ್ ಮಾಡ್ಬೋದು, ಅದನ್ನೇನು ಕಂಟಿನ್ಯೂ ಮಾಡಬೇಕು ಅಂತ ಏನಿಲ್ಲ. ಹಾಗೆ ಮೆಹಂದಿನ ಹಚ್ಚಿ ಒಂದು 2-3 ಗಂಟೆಗಳ ಕಾಲ ಬಿಟ್ಟರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಬಾಡಿ ಹೀಟ್ ಇರೋರಿಗೆ ಬೇಗ ಡ್ರೈ ಆಗಿಬಿಡುತ್ತೆ, ಆದರೆ ಬಾಡಿ ಕೂಲ್ ಇರೋರಿಗೆ ಸ್ವಲ್ಪ ಸಮಯ ತೊಗೊಳುತ್ತೆ. 2-3 ಗಂಟೆಗಳ ಕಾಲ ಬಿಡಲೇಬೇಕು. ನಾನು 2-3 ಗಂಟೆ ಬಿಡ್ತೀನಿ, ಅದಾದಮೇಲೆ ವಾಶ್ ಮಾಡೋದು. ಸ್ವಲ್ಪ ಡ್ರೈ ಆದಮೇಲೆ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹಸಿ ಇರುವಾಗಲೇ ವಾಶ್ ಮಾಡಿದ್ರೆ ಅಷ್ಟು ಕಲರ್ ಹಿಡ್ದಿರೋದಿಲ್ಲ ನನಗನ್ಸಿದ ಪ್ರಕಾರ. ಹಾಗಾಗಿ ಸಂಪೂರ್ಣವಾಗಿ ಡ್ರೈ ಆದ ನಂತರನೇ ನಾನು ಹೇರ್ ವಾಶ್ ಮಾಡ್ತೀನಿ. ತಿಂಗಳಿಗೊಮ್ಮೆ ಆದರೂ ಹೇರ್ ಪ್ಯಾಕ್ ಮಾಡ್ತಾ ಇರ್ತೀನಿ. ಈ ರೀತಿ ತಿಂಗಳಿಗೊಮ್ಮೆ ಆದರೂ ಹೇರ್ ಪ್ಯಾಕ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗ್ತದೆ, ಹೇರ್ ಫಾಲ್ ಅವಾಯ್ಡ್ ಆಗ್ತದೆ, ಜೊತೆಗೆ ಗ್ರೇ ಹೇರ್ಸ್ ಕೂಡ ಅವಾಯ್ಡ್ ಆಗುತ್ತೆ, ಹೇರು ರೀಗ್ರೋತ್ ಆಗುತ್ತೆ, ಕೂದಲು ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೀರು ಕೂಡ ಚೆನ್ನಾಗಿರೋದಿಲ್ಲ, ಶಾಂಪುಗಳು ಕೂಡ ತುಂಬ ಕೆಮಿಕಲ್ ಇರೋದ್ರಿಂದ ಹೇರ್ ತುಂಬ ಡ್ಯಾಮೇಜ್ ಆಗ್ತದೆ. ಹಾಗಾಗಿ 20 ಡೇಸ್ಗೊಮ್ಮೆ ಆದರೂ ಹೇರ್ ಪ್ಯಾಕ್ ಬೇಕಾಗ್ತದೆ. ಒಂದು ವೇಳೆ ಬ್ಯುಸಿ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂದರೆ ಕೊನೆ ಪಕ್ಷ ತಿಂಗಳಿಗೊಮ್ಮೆ ಆದರೂ ಹೇರ್ ಪ್ಯಾಕ್ ಮಾಡ್ತಾ ಇರಬೇಕು. ಈ ರೀತಿ ಹೇರ್ ಪ್ಯಾಕ್ ಮಾಡೋದ್ರಿಂದ ಕೂದಲು ಕೂಡ ಆರೋಗ್ಯಕರವಾಗಿ ಬೆಳೀತದೆ, ಹಾಗೆ ಕೂದಲಿನ ಆರೈಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಸಂಪೂರ್ಣವಾಗಿ ಅಪ್ಲೈ ಆಯಿತು. ಕಾಣಿಸ್ದಿದ್ರೂ ನೀಟಾಗಿ ನಿಧಾನವಾಗಿ ಕೂತು ಅಪ್ಲೈ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ನೋಡಿ ಎಲ್ಲ ಕಡೆ ಸಂಪೂರ್ಣವಾಗಿ ಆಗಿದೆ. ಸ್ವಲ್ಪ ಕೆಳಗಡೆ ಬುಡದಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ ಮಿಸ್ ಆಗಿದೆ. ಅದನ್ನು ಮೇಲ್ಗಡೆ ಪೂರ್ತಿಯಾಗಿ ಅಪ್ಲೈ ಮಾಡುವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಅದು ಕೂಡ ಕವರ್ ಆಗುತ್ತೆ. ಆಯಿತು, ಹೇರ್ ಪ್ಯಾಕು ಕಂಪ್ಲೀಟಾಗಿ ಆಗಿದೆ ನೋಡಿ. ಇದು ಈಗ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ಬಿಡ್ತಾ ಇದ್ದೀನಿ. ಆಲ್ಮೋಸ್ಟ್ ಡ್ರೈ ಆಗಿದೆ.
ಮೇಲ್ಗಡೆ ಲೈಟಾಗಿ ಡ್ರೈ ಆಗಿದೆ, ಮುಂದೆ ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಇಷ್ಟಾದರೆ ಸಾಕು, ಒಳ್ಳೆ ಕಲರ್ ಬಂದಿರುತ್ತೆ. ಈಗ ನಾನು ವಾಶ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ವಾಶ್ ಮಾಡುವಾಗ ಶಾಂಪು ಯೂಸ್ ಮಾಡಬಾರ್ದು, ಹಾಗೆ ಪ್ಲೈನ್ ವಾಟರ್ ಇರಬೇಕು, ಜೊತೆಗೆ ಹಾಟ್ ವಾಟರ್ ಕೂಡ ಯೂಸ್ ಮಾಡಬಾರ್ದು. ಲೂಕ್ ವಾಮ್ ಇರಬೇಕು, ಉಗುರು ಬೆಚ್ಚಗಿನ ನೀರು. ನೋಡಿ ಫೈನಲ್ ರಿಸಲ್ಟ್ ಹೀಗಾಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಡಿಕಾಕ್ಷನ್ ಹಾಕಿರೋದ್ರಿಂದ ರೆಡ್ ಆಗಿ ಕಾಣಿಸ್ತಾ ಇದೆ, ಜೊತೆಗೆ ಗ್ರೇ ಹೇರ್ಸ್ ಫುಲ್ ಕವರ್ ಆಗಿದೆ, ಒಂದು ಕಾಣಿಸ್ತಾ ಇಲ್ಲ. ಹೇರ್ ಕೂಡ ತುಂಬ ಸಾಫ್ಟ್ ಬಂದಿದೆ, ಮುಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ರೀತಿ ತಿಂಗಳಿಗೊಮ್ಮೆ ಆದರೂ ಕೂದಲಿನ ಆರೈಕೆ ಮಾಡ್ತಾಯಿದ್ರೆ ಸಮೃದ್ಧವಾಗಿ ಬೆಳೀತದೆ, ಜೊತೆಗೆ ಹೇರ್ ಫಾಲ್ ಕೂಡ ಅವಾಯ್ಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.